ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮೈ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ 13 ಸಾಮ್ರಾಜ್ಯದ ಸ್ಥಾಪನೆ ಹಾಗೂ ಅದು ಹೇಗೆ ಪ್ರಕಟವಾಗುತ್ತದೆ. ಪುಟ 419. ಗೋಗ್ ಮತ್ತು ಮಾಗೋಗ್ನ ಸೈನ್ಯವು ಪರಾಜಯಗೊಂಡು ಮತ್ತು ಇಸ್ರಾಯೇಲನ್ನು ಅವರ ಶತ್ರುಗಳಿಂದ ಅದ್ಭುತವಾಗಿ ವಿಮೋಚಿಸಿದ ಸುದ್ದಿಯು ಮತ್ತು ಅವರ ಪ್ರಸಿದ್ಧ ಪಿತೃಗಳು ಪುನರುತ್ಥಾನಗೊಂಡು ಸರ್ಕಾರವನ್ನು ಸ್ಥಾಪಿಸುವ ಸುದ್ದಿಯು ಶೀಘ್ರವಾಗಿ ನೇತೃತ್ವ ಅನುಸರಿಸುತ್ತದೆ. ಇವರುಗಳು ಅದರ ಮುಖ್ಯಸ್ಥರಾಗಿ ಮತ್ತು ಇಸ್ರಾಯೇಲಿನ ಸಾಮಾನ್ಯ ಪರಿವರ್ತನೆಯು ದೀರ್ಘಕಾಲದಿಂದ ಮೆಸ್ಸಿಯನನ್ನು ಇದರಲ್ಲಿ ಹೆಚ್ಚಿನವು ಅನ್ಯಜನರ ನಡುವೆ ಯಹೂದಿಗಳು ಮೋಸಕ್ಕೊಳಗಾಗಿದ್ದಕ್ಕಾಗಿ ನಗುತ್ತಾರೆ. ವಂಚನೆಯು ಇಲ್ಲದೆ ಹೋಗುವುದು ಮತ್ತು ಪುರಾತನ ಯೋಗ್ಯರನ್ನು ಚಾಣಾಕ್ಷರು ಎಂದು ವರ್ಗೀಕರಿಸಲಾಗುತ್ತದೆ. ಆದರೆ ಪ್ಯಾಲೆಸ್ತೀನ್ನಲ್ಲಿ ಹೊಸ ಆಶ್ರಯದಲ್ಲಿ ಸರ್ಕಾರದ ಮರುಸಂಘಟನೆಗೆ ಹಾಜರಾಗುವ ಆಶೀರ್ವಾದವು ಇಸ್ರಾಯೇಲಿನ ಕಲ್ಯಾಣದಲ್ಲಿ ಅಂತಹ ಅದ್ಭುತ ಮತ್ತು ತ್ವರಿತ ಬದಲಾವಣೆಗಳನ್ನು ಮಾಡುತ್ತದೆ. ಅದು ಅಂದಿನ ಅರಾಜಕತಾವಾದಿ ಮತ್ತು ನಿರುತ್ಸಾಹಗೊಂಡ ಜಗತ್ತನ್ನು ಬೆರಗುಗೊಳಿಸುತ್ತದೆ ಮತ್ತು ಅನೇಕರನ್ನು ಯೋಚಿಸಲು ಮತ್ತು ನುಡಿಯಲು ಕಾರಣವಾಗುತ್ತದೆ. ಚಾಣಾಕ್ಷರು ಮತ್ತು ಪುನರುತ್ಥಾನಗೊಂಡ ಪ್ರವಾದಿಗಳು ಎಂದು ಹೇಳಿಕೊಳ್ಳುವ ಈ ಪುರುಷರು ಅವರ ಕೆಲಸವು ಜಗತ್ತಿಗೆ ಬೇಕಾಗಿದೆ. ಅವರು ಇಡೀ ಪ್ರಪಂಚದ ನಿಯಂತ್ರಣವನ್ನು ತೆಗೆದುಕೊಳ್ಳುತ್ತಾರೆ ಮತ್ತು ನಮ್ಮ ಸಾರ್ವತ್ರಿಕ ಅಂದರೆ ವಿಶ್ವದ ಅಸ್ವಸ್ಥತೆಯಿಂದ ಕ್ರಮ ಮತ್ತು ಶಾಂತಿಯನ್ನು ತರುತ್ತಾರೆ. ಇದು ದೇವರಿಗೆ ಇಷ್ಟವಾಗುವುದು. ತದನಂತರ ಅವರು ಈ ಅದ್ಭುತವಾದ ರಾಜಕುಮಾರರು ತಮ್ಮ ಸರ್ಕಾರವನ್ನು ಎಲ್ಲೆಡೆ ವಿಸ್ತರಿಸಲು ಕಳುಹಿಸುತ್ತಾರೆ. ಅವರ ನೀತಿಯ ನೊಗ ಇಸ್ರಾಯೇಲಿನ ತುಂಬಾ ಪ್ರಯೋಜನಕಾರಿಯಾಗಿದೆ. ಇದನ್ನು ಪ್ರವಾದಿಯವರು ಈ ಕೆಳಗಿನ ಮಾತುಗಳಲ್ಲಿ ಹೇಳಿದ್ದಾರೆ. ಅಂತ್ಯಕಾಲದಲ್ಲಿ ಯೆಹೋವನ ಮಂದಿರದ ಬೆಟ್ಟವು ಅಂದರೆ ರಾಜ್ಯವು ಗುಡ್ಡ ಬೆಟ್ಟಗಳಿಗಿಂತ ಅಂದರೆ ಎಲ್ಲಾ ರಾಷ್ಟ್ರಗಳನ್ನು ವ್ಯಾಪಿಸುವುದು, ಉನ್ನತೋನ್ನತವಾಗಿ ಬೆಳೆದು ನೆಲೆಗೊಳ್ಳುವುದು. ಆಗ ಸಕಲ ದೇಶಗಳವರು ಅದರ ಕಡೆಗೆ ಪ್ರವಾಹಗಳಂತೆ ಬರುವರು. ಹೊರಟು ಬಂದ ಬಹು ಜನಾಂಗದವರು, ಬನ್ನಿರಿ, ಯೆಹೋವನ ಪರ್ವತಕ್ಕೆ, ಯಾಕೋಬ್ಯರ ದೇವರ ಮಂದಿರಕ್ಕೆ ಹೋಗೋಣ. ಆತನು ತನ್ನ ಮಾರ್ಗಗಳ ವಿಷಯವಾಗಿ ನಮಗೆ ಬೋಧನೆ ಮಾಡುವನು. ನಾವು ಆತನ ದಾರಿಗಳಲ್ಲಿ ನಡೆಯುವೆವು ಎಂದು ಹೇಳುವರು. ಏಕೆಂದರೆ ಚಿಯೋನಿನಿಂದ ಅಂದರೆ ಕ್ರಿಸ್ತನ ಮತ್ತು ಸಭೆಯ ಮಹಿಮೆಯ ಆತ್ಮಿಕ ಸಾಮ್ರಾಜ್ಯವು, ಧರ್ಮೋಪದೇಶವು ಯೆರೂಸಲೇಮಿನಿಂದ ಅಂದರೆ ಭೂಲೋಕದಲ್ಲಿ ಪ್ರತಿನಿಧಿಸಲು ಪ್ರಭುಗಳ ಕೈಯಲ್ಲಿರುವ ಸರ್ಕಾರದಿಂದ ಯೆಹೋವನ ವಾಕ್ಯವು ಹೊರಡುವವು. ಆತನು ದೇಶ ದೇಶಗಳ ವ್ಯಾಜ್ಯಗಳನ್ನು ವಿಚಾರಿಸುವನು, ಬಹುರಾಷ್ಟ್ರದವರಿಗೆ ನ್ಯಾಯ ತೀರಿಸುವನು. ಅವರೋ ತಮ್ಮ ಆಯುಧಗಳನ್ನು ಕುಲುಮೆಗೆ ಹಾಕಿ ಕತ್ತಿಗಳನ್ನು ಗುಳಗಳನ್ನಾಗಿಯೂ ಭರ್ಜಿಗಳನ್ನು ಕುಡುಗೋಲುಗಳನ್ನಾಗಿಯೂ ಮಾಡುವರು. ಜನಾಂಗವು ಜನಾಂಗಕ್ಕೆ ವಿರುದ್ಧವಾಗಿ ಕತ್ತಿಯನ್ನೆತ್ತದು. ಕರ್ತನ ಖಂಡನೆಗಳ ಪರಿಣಾಮವಾಗಿ ಮತ್ತು ತರುವಾಯ ಅವರ ಕಾನೂನು ಮತ್ತು ವಾಕ್ಯ, ಇನ್ನು ಯುದ್ಧಾಭ್ಯಾಸವು ನಡೆಯುವುದೇ ಇಲ್ಲ. ಒಬ್ಬೊಬ್ಬನು ತನ್ನ ದ್ರಾಕ್ಷಾಲತೆ, ಅಂಜೂರ ಗಿಡ ಇವುಗಳ ನೆರಳಿನಲ್ಲಿ ಕೂತುಕೊಳ್ಳುವನು. ಅವರನ್ನು ಯಾರೂ ಹೆದರಿಸರು. ಸೇನಾಧೀಶ್ವರನಾದ ಯೆಹೋವನ ಬಾಯೇ ಇದನ್ನು ನುಡಿದಿದೆ. ಯೆಶಾಯ 2:2-4 ವಚನಗಳು, ಮೀಕಾ 4:1-4 ವಚನಗಳು. ಮುಂದಿನ ಶೀರ್ಷಿಕೆ ಸಾಮ್ರಾಜ್ಯದ ಮತ್ತು ಅದರ ಐಹಿಕ ರಾಜಕುಮಾರರ ನಡುವಿನ ಅನ್ಯೋನ್ಯತೆ. ದ ಇಂಟಿಮೆಸಿ ಬಿಟ್ವೀನ್ ದ ಕಿಂಗ್ಡಮ್ ಅಂಡ್ ಇಟ್ಸ್ ಅರ್ಥ್ಲಿ ಪ್ರಿನ್ಸಸ್. ನಾವು ನಿರೀಕ್ಷಿಸುವಂತೆ ರಾಜ್ಯದ ಎರಡು ಹಂತಗಳು ಅಥವಾ ಭಾಗಗಳ ನಡುವಿನ ಸಂವಹನವು ಸುಲಭವಾಗಿ ಮತ್ತು ನೇರವಾಗಿರುತ್ತದೆ ಮತ್ತು ಆ ಮೂಲಕ ಮಾನವ ಕುಲದ ಮೇಲ್ವಿಚಾರಣೆ ಮತ್ತು ಸೂಚನೆಯು ಪೂರ್ಣಗೊಳ್ಳುತ್ತದೆ. ರಾಜಕುಮಾರರು ದೈವಿಕ ಸಂವಹನ ಅಂದರೆ ಸಂಪರ್ಕ ಮಾರ್ಗಗಳಾಗಿರುವರು, ವಾಹಿನಿಗಳಾಗಿರುವರು. ಇದು ನತಾನಿಯೇಲನಿಗೆ ನಮ್ಮ ಪ್ರಭುವಿನ ಮಾತುಗಳ ಸೂಚನೆಯಂತೆ ತೋರುತ್ತದೆ. ಇದಲ್ಲದೆ ಅವನಿಗೆ, ನಾನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಪರಲೋಕವು ತೆರೆದಿರುವುದನ್ನು, ಮನುಷ್ಯಕುಮಾರನ ಮೇಲೆ ದೇವದೂತರು ಏರಿ ಹೋಗುತ್ತಾ ಇಳಿದು ಬರುತ್ತಾ ಇರುವುದನ್ನು ನೋಡುವಿರಿ ಎಂದು ಹೇಳಿದನು. ಯೋಹಾನ 1:51. ಪರಲೋಕದ ಮತ್ತು ಭೂಮಿಯ ನಡುವಿನ ಏಣಿಯು ಯಾಕೋಬನ ಕನಸಾಗಿರಲಿಲ್ಲವೇ? ಮತ್ತು ಸಂದೇಶವಾಹಕರ ಹಾದುಹೋಗುವಿಕೆ, ಪ್ರವಾದನೆ ಜೊತೆಗೆ ಒಂದು ಕನಸು ಪರಲೋಕದ ರಾಜ್ಯ ಮತ್ತು ಪ್ರಪಂಚದ ನಡುವೆ ಬರುವ ನಿಕಟ ಸಂವಹನವನ್ನು ಮುನ್ಸೂಚಿಸುತ್ತದೆ. ಅದರಲ್ಲಿನ ಕಾರ್ಯ ಸಂದೇಶವಾಹಕರನ್ನು ಸಂಪರ್ಕಿಸುವಾಗ
ಯಾಕೋಬನು ಪ್ರಪಂಚದ ಆಶೀರ್ವಾದದಲ್ಲಿ ಪಾಲು ಹೊಂದಿದ್ದನಲ್ಲವೇ? ಅದು ಹಾಗೆ ಉದ್ದೇಶಿಸಲ್ಪಟ್ಟಿದೆ ಎಂದು ನಾವು ನಂಬುತ್ತೇವೆ. ಆದಿಕಾಂಡ 28 10-12 ವಚನಗಳು.